ಒಂದು 3 ವರ್ಷದ ಸಾಧನೆಯ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ತಾಲೂಕಿನಿಂದ ಸುಮಾರು 15,000 ಜನ ಫಲಾನುಭವಿಗಳನ್ನ ಕರ್ಕೊಂಡೋಗಿ ಅವ್ರಿಗೆ ಏನು ಹಕ್ಕುಪತ್ರಗಳನ್ನ ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಸವಲತ್ತುಗಳನ್ನ ಕೊಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಇಡೀ ಜಿಲ್ಲೆಯಲ್ಲಿ ಸುಮಾರು 2ರಿಂದ 3 ಲಕ್ಷ ಜನ ಸೇರ್ತಕ್ಕಂಥ 1.5ರಿಂದ 2 ಲಕ್ಷ 3 ಲಕ್ಷ ಜನ ಸೇರತಕ್ಕಂಥ ಒಂದು ಮಾಹಿತಿ ಇದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಎಲ್ಲರೂ ಕೂಡ ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ತಾಲೂಕಿನಿಂದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಯಾರೆಲ್ಲ ಸಚಿವರುಗಳು ಬರ್ತಾರೆ ಸರ್? ಎಲ್ಲ ಸಚಿವರುಗಳು ಬರ್ತಾರೆ. ಎಲ್ಲ ಸಚಿವರುಗಳನ್ನು ಹಾಕ್ಸಿದ್ದಾರೆ. ಎಲ್ಲ ಸಚಿವರು ಕೂಡ ಇನ್ವೈಟ್ ಮಾಡಿದ್ದಾರೆ. ಇದು ಪೂರ ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಒಂದು 3 ವರ್ಷದಲ್ಲಿ ಕೆಲಸ ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಕಾರಣಭೂತರಾಗಿದ್ದಾರೆ. ಆ ಒಂದು ಕಾರಣಕ್ಕೆ ಎಲ್ಲರೂ ಕೂಡ ನಾವು ಇನ್ವೈಟ್ ಮಾಡಿದ್ದೀವಿ. ಎಲ್ಲರೂ ಕೂಡ ಬರ್ತಾರೆ. ನೀವು ಕೂಡ ಬನ್ನಿ, ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡಿದ್ರಿ ಅಂತ ವಿನಂತಿ. ಸೊ ಗುಬ್ಬಿಯಲ್ಲಿ ಕಾಂಗ್ರೆಸ್ ಪಕ್ಷ ಇರೋದ್ರಿಂದ ಎಷ್ಟೆಲ್ಲ ಅನುದಾನವನ್ನ ಈ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಸರ್? ನಿಮಗೆ ಗೊತ್ತಿದೆ, ನಾವು ನಿತ್ಯ ಪೂಜೆ ಮಾಡ್ತಲೇ ಇದ್ದೀವಿ, ಕಾಮಗಾರಿ ಮಾಡ್ತಲೇ ಇದ್ದೀವಿ. ನಾವು ಸುಮಾರು ಕಳೆದ ವರ್ಷದಲ್ಲೇ ಡೆವಲಪ್ಮೆಂಟ್ಗೆ ಅಂತಲೇ ಸುಮಾರು 300ರಿಂದ 400 ಕೋಟಿ ರೂಪಾಯಿ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಇಲಾಖೆಯಲ್ಲಿ ಈಗ ನಮ್ಮಲ್ಲಿ ವಿದ್ಯುತ್ ಶಕ್ತಿ ಇಲಾಖೆ, ನಮ್ಮಲ್ಲಿ ಒಂದೇ ರಿಸೀವಿಂಗ್ ಸೆಂಟರ್ ಇದೆ. ನಾನು 2005ರಲ್ಲಿ ಒಂದು ರಿಸೀವಿಂಗ್ ಸೆಂಟರ್ ನಿಟ್ಟೂರು ಹತ್ರ ಮಾಡಿದ್ದೆ. ಈಗ ಅದರಲ್ಲಿ ನಮಗೆ ಕರೆಂಟು 134 ಮೆಗಾವಾಟ್ಸ್ ಮಾತ್ರ ಕಲೆಕ್ಟ್ ಆಗ್ತಾ ಇದೆ. ನಮಗೆ ಇದು ಕನ್ಸ್ಯೂಮ್ ಆಗೋಕ್ಕೆ ನಮ್ಮದು ತಾಲೂಕಿಗೆ ಬೇಕಾಗಿರೋದು 235 ಮೆಗಾವಾಟ್ಸ್ ವಿದ್ಯುತ್ ಶಾರ್ಟೇಜ್ ಇದೆ. ಅದಕ್ಕೆ ನಾವು ಈ ಗುಬ್ಬಿಗಳಿಗೆ ಒಂದು ರಿಸೀವಿಂಗ್ ಸೆಂಟರ್ ಮಾಡ್ತಾ ಇದ್ದೀವಿ. 135 ಕೋಟಿ ರೂಪಾಯಿ ಕೊಟ್ಟು ರಿಸೀವಿಂಗ್ ಸೆಂಟರ್ ಮಾಡ್ತಾ ಇದ್ದೀವಿ. ಮತ್ತು ಅಮೂಲ್ಗಟ್ಟೆಗೆ ಒಂದು MESS ಮಾಡ್ತಾ ಇದ್ದೀವಿ. MMA ಕಾವಲಾಗಿ ಮಾಡ್ತಾ ಇದ್ದೀವಿ. ಇಲ್ಲಿ ತೊರೆಹಳ್ಳಿದಾಗ ಮಾಡ್ತಾ ಇದ್ದೀವಿ. ಆಮೇಲೆ ಗಂಗಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. ಯರ್ಬಳ್ಳಿಲಿ ಮಾಡ್ತಾ ಇದ್ದೀವಿ. ಮಂಚೂರಲ್ಲಿ ಮಾಡ್ತಾ ಇದ್ದೀವಿ. ನಲ್ಲೂರಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ತೊಳೆಗಬ್ಬದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಬೋಗ್ಸಂದ್ರ ಹತ್ರ ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಮಾಡಿದರೆ ನಾವು ಮುಂದಿನ ವರ್ಷದಲ್ಲಿ ಸುಗಮವಾಗಿ ರೈತರಿಗೆ ಕರೆಂಟ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನೇ ಸುಮಾರು 500ರಿಂದ 600 ಕೋಟಿ ರೂಪಾಯಿ ವೆಚ್ಚ ಮಾಡಿ ಇವೆಲ್ಲ ಕಾಮಗಾರಿಗಳನ್ನ ಮಾಡ್ತಾ ಇದ್ದೀವಿ. ಮತ್ತು ಈಗ ನಾವು ಲಿಫ್ಟ್ ಇರಿಗೇಷನ್ ಮಾಡ್ತಾ ಇದ್ದೀವಿ. ಯಾವಾಗ ಮಠ ಕೆರೆ ಲಿಫ್ಟ್ ಇರಿಗೇಷನ್ ಮಾಡ್ತಾ ಇದ್ದೀವಿ. ಈಗ ಅಂಗನವಾಡಿ ವರ್ಕ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಮತ್ತು ವಿಕೆಗುಡ್ಡ ಪ್ರಾಜೆಕ್ಟ್ನು ಕೂಡ ಕಂಪ್ಲೀಟ್ ಮಾಡಿ ಈ ವರ್ಷ ನೀರು ಕೊಡ್ತಕ್ಕಂಥದ್ದಕ್ಕೆ ಈಗೆಲ್ಲ ಕಾಮಗಾರಿ ನಡೀತಾ ಇದ್ದಾವೆ. ಈ ರೀತಿ ಎಲ್ಲ ಇಲಾಖೆಯಲ್ಲೂ ಕೂಡ ನಾವು ಈಗ ಗಡಿಬಾಧಿತ ಪ್ರದೇಶದಿಂದ ಸುಮಾರು 450 ಕೋಟಿ ರೂಪಾಯಿ ವರ್ಕ್ ಮಾಡ್ತಾ ಇದ್ದೀವಿ. ಈಗ ಇಡೀ ಫಾರೆಸ್ಟ್ ಎಲ್ಲ ಕಡೆಗೂ ಫೆನ್ಸಿಂಗ್ ಆಗ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. 95 ಅಂಗನವಾಡಿ ಕಟ್ಟಡಗಳನ್ನ ಕಟ್ಟಿಸ್ತಾ ಇದ್ದೀವಿ. ಅಂದರೆ ಎಲ್ಲೆಲ್ಲಿ ಶಾಲೆ ಕಾಲೇಜು ಕಟ್ಟಡಗಳು ಶಾರ್ಟೇಜ್ ಇದ್ದು ಅಲ್ಲೆಲ್ಲ ಶಾಲಾ ಕಾಲೇಜುಗಳ ಕಟ್ಟಡಗಳನ್ನ ಕಟ್ಟಿಸ್ತಾ ಇದ್ದೀವಿ. ಈ ರೀತಿ ತಾಲೂಕು ತುಂಬ ಎಲ್ಲ ರೀತಿಯ ಈಗ ಡಿಪೋ ಕಟ್ತಾ ಇದ್ದೀವಿ. ಡಿಪೋ ಸ್ಯಾಂಕ್ಷನ್ ಮಾಡ್ತಿದ್ದೀವಿ. ಈಗ ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದೀವಿ. ಇವೆಲ್ಲ ಕಾಮಗಾರಿಗಳನ್ನ ಮಾಡಿದ್ವಿ. ಎಲ್ಲ ಲೆಕ್ಕ ಹಾಕಿ 1,500 ಮೇಲೆ ಕಾಮಗಾರಿಗಳನ್ನ ಮಾಡ್ತಾ ಇದ್ದೀವಿ. ಸೊ ಸರ್ಕಾರದಲ್ಲಿ ಜೋಡೆತ್ತುಗಳಂತೆ ಕೆಲಸ ಮಾಡ್ತಿರುವ DKಶಿ ಮತ್ತು ಸಿದ್ದರಾಮಯ್ಯ ಬಗ್ಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಸರ್? ಇಬ್ಬರು ಈ ಸರ್ಕಾರದ 2 ಕಣ್ಣುಗಳಿದ್ದಂಗೆ ಇಬ್ಬರು ವೈಯಕ್ತಿಕವಾಗಿ ಒಳ್ಳೆ ವಿಶ್ವಾಸ ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನೀವು ಮಾಧ್ಯಮದವ್ರು ಮಾತ್ರ ಬಿಡ್ತಾ ಇಲ್ಲ. ನೀವು ತೋರಿಸಿ ಅವರಿಬ್ಬರಿಗೂ ಡಿಸ್ಪ್ಯೂಟ್ಸ್ ಮಾಡೋಕ್ಕೆ ಮಾಡ್ತಾ ಇದ್ದೀರಾ. ಆದರೂ ಅದೇನು ಆಗಲ್ಲ. ಇಬ್ಬರು ವೈಯಕ್ತಿಕವಾಗಿ ಚೆನ್ನಾಗಿದ್ದಾರೆ. ಈ ಸರ್ಕಾರ ಅತ್ಯುತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಶಕ್ತಿ ಯೋಜನೆ, ಸೊ ಗ್ಯಾರಂಟಿ ಯೋಜನೆಯಲ್ಲಿ ಶಕ್ತಿ ಯೋಜನೆ ಬಹಳ ಪ್ರಮುಖ ಯೋಜನೆ. ಅದರಲ್ಲಿ ತಾವು ಅಧ್ಯಕ್ಷ ಆಗಿರುವಂಥದ್ದು ಏನು ಅನ್ನಿಸ್ತಾ ಇದೆ ಈ ಯೋಜನೆ? ನಮ್ಮಲ್ಲಿ ಇದೆ. ಅದರಲ್ಲಿ ಹೆಣ್ಮಕ್ಳಿಗೆ ಈಗ ಫ್ರೀ ಇರೋದ್ರಿಂದ ಅವ್ರಿಗೆ ಕೆಲಸ ಕಾರ್ಯಕ್ಕೆ ಹೋಗ್ತಕ್ಕಂಥವ್ರು ಮತ್ತು ಬೇರೆ ಬೇರೆ ದೇವಸ್ಥಾನ ಮತ್ತೊಂದು ಕಡೆ ಹೋಗ್ತಕ್ಕಂಥವ್ರು ಈಗ ಯಾವುದು ತುಮಕೂರು ಗುಬ್ಬಿ ಈ ಕಡೆ ಎಲ್ಲ ಬೆಳಿಗ್ಗೆ ಇದ್ದರೆ ಯಾವುದು ಬಟ್ಟೆ ಹೊಲಿತಾರಲ್ಲ, ಗಾರ್ಮೆಂಟ್ಸ್ಗೆ ಹೋಗ್ತಕ್ಕಂಥವ್ರು, ಬೇರೆ ಬೇರೆ ಉದ್ಯೋಗಕ್ಕೆ ಹೋಗ್ತಕ್ಕಂಥ ಬಡ ಹೆಣ್ಮಕ್ಳು, ಯಾರು ಬಸ್ಗಳನ್ನೇ ನಂಬ್ಕೊಂಡು ಓಡಾಡ್ತಿದ್ದಂಥ ಹೆಣ್ಮಕ್ಳಿಗೆ ಮತ್ತು ಆರ್ಥಿಕವಾಗಿ ಅವ್ರಿಗೆ ಅವ್ರ ಸಹಕಾರ ಆಗೋದ ರೀತಿಲಿ ಆಗ್ತಾ ಇದೆ. ಅದರಿಂದ ಇದು ಒಂದು ಒಳ್ಳೆ ಯೋಜನೆ. ಹೆಣ್ಮಕ್ಳಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಅವರು ಆರ್ಥಿಕವಾಗಿ ಸದೃಢಗಳಾಗಲಿಕ್ಕೆ ಒಂದು ಒಳ್ಳೆ
ಅವಕಾಶ ಇದೆ. ಗಡಿನಾಡು ಪಾವಗಡದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿದೆ ಶ್ರೀ ಗುರುಕುಲ ಪದವಿ ಪೂರ್ವ ಕಾಲೇಜು. ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಸಿಇಬಿಎ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭ ಮಾಡಲಾಗಿದೆ. ಕಾಲೇಜಿನಲ್ಲಿ ನುರಿತ ಮತ್ತು ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಕೊಠಡಿಗಳ ವ್ಯವಸ್ಥೆ, ಗ್ರಂಥಾಲಯ, ಅತ್ಯಾಧುನಿಕ ಲ್ಯಾಬ್, ಸಿಸಿಟಿವಿ ಕಣ್ಗಾವಲು, ಬಸ್ ವ್ಯವಸ್ಥೆ, ಹಾಸ್ಟೆಲ್ ಫೆಸಿಲಿಟಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ತೆರೆದಿದೆ. ಪಾವಗಡದ ಶ್ರೀ ಗುರುಕುಲ ಕಾಲೇಜು. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9448024739. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.